ಹಾಯ್ ಫ್ರೆಂಡ್ಸ್, ತಮಗೆಲ್ಲರೂ ಜ್ಞಾನಾಂಗೋತ್ರಿ ಯೂಟ್ಯೂಬ್ ಚಾನಲ್ಗೆ ಆದರ ಸ್ವಾಗತ. ಇವತ್ತು ನಾವು ನಿಮಗೆ ಕ್ಯಾಲೆಂಡರ್ ಸಮಸ್ಯೆಗಳ ಬಗ್ಗೆ ತಿಳಿಸಲು ಇಷ್ಟಪಡುತ್ತೇವೆ. ಇಂದು ಬುಧವಾರವಾದರೆ 49 ದಿನಗಳ ನಂತರ ಬರೋ ವಾರ ಯಾವುದು ಅಂತ ಪ್ರಶ್ನೆ ಇದೆ. ಈಸಿ ಅಂತ ಒಂದು ಟ್ರಿಕ್ಸ್ ಆಯಿತು. ಏನಂದರೆ 49 ದಿನಗಳ ನಂತರ ಬರೋ ವಾರ ಯಾವುದು ಅಂತ ಇದೆ. ಹಾಗಾದರೆ ಒಂದು ವಾರದಲ್ಲಿ 7 ದಿನಗಳು ಅಂತ ತಮಗೆಲ್ಲರೂ ತಿಳಿದ ವಿಷಯ. ಹಾಗಾದರೆ ಕೊಟ್ಟ ಪ್ರಶ್ನೆಯನ್ನು ನಾವು ನೋಡಬೇಕು, 7ರಿಂದ ಭಾಗಿಸಬೇಕು. ಯಾವ ರೀತಿ? 49 ಭಾಗಲೇ 7. 7 7 49. ಕರೆಕ್ಟಾ? 49 ಕಳೆದ್ರೆ 0. ಇದಕ್ಕೆ ಅಂತ ನಾವು ಶೇಷ ಅಂತ ಕರಿತೀವಿ, ಹೌದಾ? ಹಾಗಾದ್ರೆ ಶೇಷ 0 ಅಂದ್ರೆ ಏನ? ಈ ಒಂದು ಸಂಖ್ಯೆ ಪೂರ್ಣವಾಗಿ ಭಾಗುದೈತಿ. ಯಾವುದು? 49 ನಂತರ ಸಂಖ್ಯೆ ಪೂರ್ಣವಾಗಿ ಭಾಗುದೈತಿ. ಅಂದ್ರೆ ಶೇಷ 0 ಆದರೆ 49 ದಿನಗಳ ನಂತರ ಬರುವ ವಾರ ಕೂಡ ಬುಧವಾರವೇ ಆಗಿರುತ್ತದೆ. ಹಾಗೆ ಇನ್ನೊಂದು ಪ್ರಶ್ನೆ ಯಾವ್ದು? ಇಂದು ಬುಧವಾರವಾದರೆ 65 ದಿನಗಳ ನಂತರ ಬರುವ ವಾರ ಯಾವುದು ಅಂತ ಪ್ರಶ್ನೆ ಇದೆ. ಇದನ್ನು ಕೂಡ ಏನು ಮಾಡಬೇಕು? ಒಂದು ವಾರದಲ್ಲಿ 7 ದಿನಗಳು. ಯಾವ ರೀತಿ? 7ರಿಂದ ಹೀಗೆ ಏನು ಮಾಡಬೇಕು? ಭಾಗಾಕಾರ ಮಾಡಬೇಕು. 65 ಭಾಗಲೇ 7. 7ರಿಂದ ಭಾಗಿಸ್ತವೆ. ಯಾವ ರೀತಿ? 7 9 63. ಹಾಗಾದರೆ 5 ಒಳಗೆ 3 ಕಳೆದ್ರೆ 2, 6 6 ಕಳೆದ್ರೆ 0. ಅಂದ್ರೆ ಶೇಷ 2 ಉಳಿಯಿತು. ಅಂದ್ರೆ ಈ ವಾರ ಯಾವುದು? ಬುಧವಾರ. ಸರಿನಾ? ಬುಧ ಒಳಗೆ ಶೇಷ 2 ದಿನ ಅಂದ್ರೆ 2 ದಿನ ಪ್ಲಸ್ ಮಾಡಬೇಕು. ಬುಧವಾರ ಒಳಗೆ 2 ದಿನ ಕೂಡಿಸಿದ್ರೆ ಗುರುವಾರ ಶುಕ್ರವಾರ. ಅಂದ್ರೆ ಶೇಷ 2 ದಿನ ಉಳಿದ್ರೆ ಬರೋ ವಾರ ಯಾವಾಗೈತಿ? ಶುಕ್ರವಾರವಾಗಿರುತ್ತದೆ. ಈ ವಿಡಿಯೋ ಇಷ್ಟವಾದರೆ ತಾವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.